ರಾಮ ಮಂದಿರವನ್ನ ಕಟ್ಟೋದ್ರಿಂದ ಬಡತನ ನಿವಾರಣೆಯಾಗಲ್ಲ ಅಂತ ಸಂತೋಷ್ ಲಾಡ್ ಅವರ ಹೇಳಿಕೆ. ಚುನಾವಣೆಗೋಸ್ಕರ ಒಂದು ಅಜೆಂಡಾ ಸೆಟ್ ಮಾಡೋದಕ್ಕೆ ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ಮಂದಿರ ಕಟ್ಟಿದ್ರೆ ಬಡತನ ನಿರ್ಮೂಲನೆ ಆಗಲ್ಲ. ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಇಚ್ಛಾಶಕ್ತಿ ಕಾರಣಕ್ಕೆ. ಹುಬ್ಬಳ್ಳಿಯಲ್ಲಿ ಹೀಗಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವರು ರಾಮ ಮಂದಿರ ಕಟ್ಟಿಲ್ಲ, ಇವರು ರಾಮ ಮಂದಿರ ಕಟ್ಟಿರೋದೇ ಬೇರೆ ಜಾಗದಲ್ಲಿ, ಇವೆಲ್ಲ ಪೊಲಿಟಿಕಲ್ ಗೇನ್ಗೋಸ್ಕರ ಮಾಡ್ಕೊಂಡಿರೋದು ಅಂತ ಒಂದಷ್ಟು ಮಾತನಾಡಿದ್ದಾರೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟ್ಯಾರ. ಅದು 40% ಕಟ್ಟ್ಯಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಒಟ್ಟು ಕೇಳ್ತೀರಿ ನೀವು? ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟ್ಯಾರ. ಅದು 40% ಕಟ್ಟ್ಯಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಒಟ್ಟು ಕೇಳ್ತೀರಿ ನೀವು?